ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂತಹ ಯುದ್ಧ ಬಿಕ್ಕಟ್ಟಿನ ಕಾರಣದಿಂದಾಗಿ ಯುದ್ಧ ಶುರುವಾಗಿ 76 ದಿನಗಳ ನಂತರ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಹೆಚ್ಚಳ ಮಾಡಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ತಲಾ ₹3 ಏರಿಕೆ ಮಾಡಿದೆ. ಇದು 4 ವರ್ಷಗಳ ನಂತರ ತೈಲ ಬೆಲೆಯಲ್ಲಿ ಆಗ್ತಾ ಇರುವಂತಹ ಏರಿಕೆ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಸಂಗತಿ. ಅಂದ ಹಾಗೆ ನಾವು ಇವತ್ತು ಹೇಳೋದಕ್ಕೆ ಹೊರಟಿರೋದು 1 ಲೀಟರ್ ಪೆಟ್ರೋಲ್ನ ತೆರಿಗೆ ಲೆಕ್ಕಾಚಾರಗಳು ಹೇಗಿವೆ ಅನ್ನೋದನ್ನ. 1 ಲೀಟರ್ ಪೆಟ್ರೋಲ್ನಲ್ಲಿ ರಾಜ್ಯ ಸರ್ಕಾರಕ್ಕೆ ಹೋಗುವ ತೆರಿಗೆ ಎಷ್ಟು, ಕೇಂದ್ರ ಸರ್ಕಾರಕ್ಕೆ ಹೋಗುವ ತೆರಿಗೆ ಎಷ್ಟು ಅನ್ನೋದನ್ನ ನಾವು ಈಗ ತಿಳಿಸ್ತೇವೆ. ಪೆಟ್ರೋಲ್ನ ಬೆಲೆ ಏರಿಕೆ ಆದ ಬಳಿಕ ಕರ್ನಾಟಕದಲ್ಲಿ 1 ಲೀಟರ್ ಪೆಟ್ರೋಲ್ನ ಮೂಲ ಬೆಲೆ ಅಂದ್ರೆ ಕಚ್ಚಾ ತೈಲದ ಬೆಲೆ, ಸಂಸ್ಕರಣೆ ಮತ್ತು ಸಾಗಣೆ ವೆಚ್ಚ ಸೇರಿ ₹54.50 ಇದೆ. ಇದಕ್ಕೆ ಕೇಂದ್ರ ಸರ್ಕಾರ ವಿಧಿಸುವಂತಹ ಅಬಕಾರಿ ಸುಂಕ ₹19.90 ಅಷ್ಟೇ. ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಡೀಲರ್ ಕಮಿಷನ್ ₹4.10. ಕರ್ನಾಟಕ ಸರ್ಕಾರ ಸಂಗ್ರಹಿಸುವಂತಹ ರಾಜ್ಯ ವ್ಯಾಟ್ ತೆರಿಗೆ ₹27.50. ಅಂದರೆ ಮೂಲ ಬೆಲೆಯ 50% ಮೊತ್ತವನ್ನ ರಾಜ್ಯ ಸರ್ಕಾರ ತೆರಿಗೆಯ ರೂಪದಲ್ಲಿ ಜನರಿಂದ ವಸೂಲಿ ಮಾಡ್ತಾ ಇದೆ. ತೈಲ ಮಾರಾಟ ಕಂಪನಿಗಳಿಗೆ ವಿಧಿಸಲಾಗ್ತಾ ಇದ್ದಂತಹ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನ ಪ್ರತಿ ಲೀಟರ್ಗೆ ₹10 ಕಡಿತಗೊಳಿಸಿದೆ. ಇದರಿಂದ ತೈಲ ಬೆಲೆಯಲ್ಲಿ ಇಳಿಕೆ ಕಾಣದಿದ್ರೂ ಕೂಡ ಮಾರಾಟ ಕಂಪನಿಗಳಿಗೆ ಆಗ್ತಾ ಇದ್ದಂತಹ ನಷ್ಟದ ಪ್ರಮಾಣವನ್ನ ಕಡಿಮೆ ಮಾಡಿದೆ. ಇಲ್ಲಿಯವರೆಗೆ ತೈಲ ಬೆಲೆ ಸ್ಟೇಬಲ್ ಇರುವ ಹಾಗೆ ನೋಡಿಕೊಂಡಿದೆ. ಪೆಟ್ರೋಲ್ ಡೀಸೆಲ್ನ ಮೇಲೆ ಅತಿ ಹೆಚ್ಚು ತೆರಿಗೆ ವಿಧಿಸ್ತಾ ಇರುವುದು ರಾಜ್ಯ ಸರ್ಕಾರವೇ ಹೊರತು ಕೇಂದ್ರ ಸರ್ಕಾರ ಅಲ್ಲ. ಆದರೆ ತೈಲ ಬೆಲೆ ಏರಿಕೆಯಾದ ಸಮಯದಲ್ಲಿ ಎಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ದೂಷಣೆ ಮಾಡ್ತಾ ಇದೆ. ಈ ಬಾರಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೈಲ ಬೆಲೆ ಏರಿಕೆಯನ್ನ ಶೀಘ್ರವೇ ಹಿಂಪಡೆಯಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಬೇರೆಯವರನ್ನ ದೂಷಣೆ ಮಾಡುವ ಬದಲು ತಾವೇ ಪೆಟ್ರೋಲ್ ಡೀಸೆಲ್ ಮೇಲೆ ವಿಧಿಸ್ತಾ ಇರುವಂತಹ ತೆರಿಗೆಯನ್ನ ಕಡಿಮೆ ಮಾಡಿದ್ರೆ ಉತ್ತಮ ಅಲ್ವಾ? ಈ ಬಾರಿ ರಾಜ್ಯ ಸರ್ಕಾರವೇ ತಾನು ವಿಧಿಸ್ತಾ ಇರುವಂತಹ ತೆರಿಗೆಯನ್ನ ಕಡಿತ ಮಾಡಿ ಜನಸಾಮಾನ್ಯರಿಗೆ ಕೊಂಚ ನಿರಾಳತೆಯನ್ನ ತರಲಿ ಅನ್ನೋದೇ ನಮ್ಮ ಆಗ್ರಹ.